ಹಾಯ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ದಿನ ನಾನು ತುಂಬ ಸಡಗರದಿಂದ ಆಚರಿಸ್ಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ನೋಡಿ ರಂಗೋಲಿ ಹಾಕಿಬಿಟ್ಟು, ಆಮೇಲೆ ನಂತರ ತುಳಸಿ ಗಿಡನ ಪೂಜೆ ಮಾಡಿಬಿಟ್ಟು ತುಳಸಿ ಕಟ್ಟೆ ಕೆಳಗಡೆನೂ ಒಂದು ರಂಗೋಲಿ ಹಾಕಿದ್ದೆ, ಕಬ್ಬೆಲ್ಲ ಬಿಡಿಸಿ. ಮತ್ತು ಮನೇಲಿ ದೇವ್ರ ಪೂಜೆ ಮಾಡಿದೆ ನೋಡಿ. ಕಬ್ಬು ಗೆಣಸು ಎಲ್ಲ ಬೇಯಿಸಿ ನೀಟಾಗಿ ಪೂಜೆ ಮಾಡಿದ್ದೀನಿ. ಎಳ್ಳು ಬೆಲ್ಲ ಎಲ್ಲ ಇಟ್ಟು ನಮ್ಮ ಮನೆ ದೇವರು ಆಂಜನೇಯ ಮತ್ತು ಹುಲಿಗೆಮ್ಮ ಮತ್ತು ರಾಘವೇಂದ್ರ ಅಂದರೆ ನನಗೆ ತುಂಬ ಇಷ್ಟ, ಹಾಗಾಗಿ ಎಲ್ಲ ಪೂಜೆ ಮಾಡಿದ್ದೀನಿ. ನಂತರ ಪೂಜೆ ಆದ ನಂತರ ನನ್ನ ಮಕ್ಕಳು ಬೇಯಿಸಿರೋ ಕಡಲೆಕಾಯಿ ಮತ್ತು ಗೆಣಸು ಅವರೆಕಾಯಿ ತಿಂತಾ ಇದ್ದಾರೆ. ನಾವು ಗೆಣಸಿಗೆ ಬೆಲ್ಲದ ನೀರು ಕಾಯಿಸ್ತೀವಿ. ಆ ಬೆಲ್ಲದ ನೀರನ್ನು ಗೆಣಸು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಹಾಕ್ಕೊಂಡು ಗೆಣಸನ್ನು ಆ ಬೆಲ್ಲದ ನೀರಲ್ಲಿ ಈ ಥರ ನೋಡಿ ಚೆನ್ನಾಗಿ ಕಿವುಚ್ಕೊಂಡು ತಿಂತಾ ಇದ್ದರೆ ಮಜಾನೇ ಬೇರೆ ಇರುತ್ತೆ. ಅದು ತುಂಬ ಸಖತ್ತಾಗಿರುತ್ತೆ. ನೋಡಿ ನವಿಲು ರಂಗೋಲಿ ಕೂಡ ಹಾಕಿದ್ದೆ, ನಾನು ಆಗಲೇ ವೀಡಿಯೋ ಮಾಡಿಲ್ಲ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಅಂದರೆ ಈ ಥರ ರೊಟ್ಟಿ ಪಲ್ಯಗಳು ಮಾಡ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ಆಗಿರೋದ್ರಿಂದ ಪೊಂಗಲ್ ಮಾಡಿದ್ವಿ ನಾವು. ನನ್ನ ಸೊಸೆ ನೋಡು ಪೊಂಗಲ್ ದೇವರಿಗೆ ನೈವೇದ್ಯ ಇಟ್ಬಿಟ್ಟು ನಮಸ್ಕರಿಸ್ಕೊತಾ ಇದ್ದಾಳೆ, ದೇವ್ರ ಹತ್ರ ಬೇಡ್ಕೊತದ್ದು. ನಂತರ ನನ್ನ ಆಫೀಸಿಗೆ ಹೋದೆ. ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂದರೆ ಈ ಸಂಕ್ರಾಂತಿ ಹಬ್ಬನ ತುಂಬ ಚೆನ್ನಾಗಿತ್ತು. ಈ ವರ್ಷ ನಮಗೆ ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲ ಮತ್ತು ರೋಜ್ ಜೊತೆ ಒಂದು ಹೂವು ಇಟ್ಕೊಂಡು ಎಷ್ಟು ಚೆನ್ನಾಗಿ ಸಂಭ್ರಮಿಸಿದ್ದೀವಿ ನೋಡಿ. ಎಲ್ಲ ಫ್ರೆಂಡ್ಸ್ಗಳು ಮುಖದಲ್ಲಿ ಎಷ್ಟು ನಗು ಕಾಣ್ತಾ ಇದೆ, ಹಾಗೆಯೇ ಎಲ್ಲರೂ ಖುಷಿಯಾಗಿದ್ವಿ ನೋಡಿ ಫ್ರೆಂಡ್ಸ್. ಈ ದಿನ ನಮ್ಮ ಸಂಭ್ರಮ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.